ಮಿಲಿಟರಿ ಕ್ಯಾಂಪ್ ಹಾಕಿದಾರ ಕಣ, ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಿದಾರೆ. ಪರಮ ಇಂಥ ಜಾಗದಲ್ಲಿ ಹುಷಾರಾಗಿರ್ಬೇಕ. ಫೈರಿಂಗ್ ಪ್ರಾಕ್ಟೀಸ್ ನಡಿಬೇಕಾದ್ರೆ ಎಂತೆಂತ ಅನಾಹುತಗಳಾಗತ್ತೆ ಅಂತ ಪೇಪರ್ ಓದಿಲ್ವಾ? ಲೇ, ಗೋಡೆನ ಅಡ್ಡ ಇಟ್ಕೊಂಡ್ ಹೊಡಿತಾರ ಕಣ, ಬಿದ್ರೆ ಗೋಡೆ ಬೀಳುತ್ತೆ. ಗೋಡೆ ತೂತ್ ಮಾಡ್ಕೊಂಡು ಗುಂಡು ಆಚೆ ಬಂದ್ಬಿಟ್ರೆ ಪರಮ ಗುಂಡು ಬಂದು ತಲೆ ತಗಲಾಕೋ. ಆಟೋ ಆಟೋ ಆಟೋ. ಗುಂಡಣ್ಣವ್ರೆ ಏನೋ ಮಾತಾಡ್ತೀನಿ ಅಂತ ನಿಮ್ ಫ್ರೆಂಡ್ ಹೊರಗಡೆ ಕರ್ಕೊಂಡೋಗಿ ಬುಲೆಟ್ ಹೊಡ್ಕೊಂಡ್ ಬಂದಿದ್ದೀರಾ. ತಲೆನ ಅಡ್ಡ ಇಟ್ಟು ಬುಲೆಟ್ ಹೊಡೆಸ್ಕೊಂಡ್ ಬಂದೆ. ನಾನ್ ಯಾಕೆ ಮೇಡಮ್ ಅವ್ರೆ ಬುಲೆಟ್ ಹೊಡೆಸ್ಕೊಂಡ್ ಬರ್ಲಿ? ನಾನೇನು ಅವನ ಮೇಲೆ ಅಗೆ ಸಾಧಿಸೋದಿದ್ಯಾ? ಹೇಳಕ್ ಆಗೋದಿಲ್ಲ. ಪರಮೇಶ್ವರ್ ನನಗ್ ಸಪೋರ್ಟ್ ಮಾಡ್ತಾನೆ ಅಂತ ನೀವೇ ಕೆಲಸ ಮಾಡಿದ್ರು ಮಾಡಿರ್ಬೋದು. ಮೇಡಮ್ ಅವರೇ, ನಾಗವಲ್ಲಿ ಅವ್ರಿಗೆ ನನ್ನ ತಂಟೆಗೆ ಬರಬೇಡಿ ಅಂತ ಹೇಳಿ, ಇದು ಗಂಭೀರವಾದ ವಿಷಯ. ನೀನು ಸ್ವಲ್ಪ ಸುಮ್ಮನಿರ್ತೀಯಪ್ಪ. ಕೆಲವು ಟೈಮು ತಲೆಗೆ ಪೆಟ್ಟು ಬಿದ್ದಾಗ ಕಿವಿನಲ್ಲೂ ರಕ್ತಸ್ರಾವ ಆಗುತ್ತೆ. ಒಳಗಡೆ ಬುರುಡೆ ಇರುತ್ತೆ, ಅದನ್ನ ಸ್ಕಲ್ ಅಂತಾರೆ. ಪ್ಲಾಸ್ಟರ್ ಹಚ್ಕೊಂಡ್ರು ನೋಡಿ, ಬುಲೆಟು ತಲೆ ಚಿಪ್ಪಿಗೆ ಕಚ್ಕೊಂಡ್ಬಿಟ್ಟಿದೆ. ಅದನ್ನೇನಾದ್ರೂ ಬಲವಂತವಾಗಿ ಚಿತ್ರ ತಗೊಂಡು ತೆಗಿಯಕ್ ಹೋದ್ರೆ ಸ್ಕಲ್ಲು ತೂತಾಗುತ್ತೆ. ಇವ್ರಿಗೆ ಪರ್ಮನೆಂಟ್ ಆಗಿ ತೊಂದರೆ ಆಗುತ್ತೆ. ಅದಲ್ಲೇ ಇದ್ರೆ ಪ್ರಾಣಕ್ಕೆ ಏನಾದ್ರೂ ಅಪಾಯ ಇದೆಯಾ? ನೋಡಿಯಮ್ಮ, ಎಷ್ಟೋ ಜನ ಯೋಧರ ಮೈನಲ್ಲಿ ಬುಲೆಟ್ ಹೊಟ್ಟಿರುತ್ತೆ. ಪ್ರಾಣಾಪಾಯ ಆದ್ರೆ ಮಾತ್ರ ಅದನ್ನ ತೆಗಿತಾರೆ, ಇಲ್ಲ ಅಂದ್ರೆ ಅದಲ್ಲೇ ಇರುತ್ತೆ. ಈಗ ಅದಲ್ಲೇ ಇದ್ರೆ ನಿಮ್ಗೇನ್ ತೊಂದ್ರೆ? ಬಿಟ್ಬಿಡಿ. ಹಾಗಾದ್ರೆ ನಮ್ ಪರ್ಮಿಷನ್ ಏನ್ ಮಾಡ್ತೀರಾ? ನೋಡಿ, ಮಾತ್ರ ಬರ್ಕೊಡ್ತೀನಿ, ಎಚ್ಚರಿಕೆ ಆದ್ಮೇಲೆ ನುಂಗ್ಸಿ. 2 ದಿವಸಕ್ಕೆ ಎಲ್ಲ ಸರಿ ಹೋಗುತ್ತೆ. ನಿನ್ ಗಂಡನ್ಗೆ ಏನೇ ಆಗಿದೆ? ಬುಲೆಟ್ ತಲೆ ಒಳಗ್ ಹೋದಾಗಿಂದ ಜ್ಞಾನಿ ತರ ಮಾತಾಡ್ತಿದ್ದಾನೆ, ವೇದ ಅಂತ ಹೇಳ್ತಿದ್ದಾನೆ. ನಾವಲ್ಲಿ ಇದೆಲ್ಲ ಬುಲೆಟ್ ಪ್ರಭಾವನೇ ಇರ್ಬೇಕು. ನನಗೆ ಅದು ಬುಲೆಟ್ ತರ ಕಾಣಿಸ್ತಾ ಇಲ್ಲ. ಮತ್ತೆ ಹೇಗೆ ಕಾಣಿಸ್ತಾ ಇದೆ? ಶಿವಲಿಂಗ ತರ ಕಾಣಿಸ್ತಾ ಇದೆ. ಶಿವಲಿಂಗನ? ಹೌದು ಕಣೆ, ಅದನ್ನ ಯಾರು ಗಮನಿಸ್ತಾ ಇಲ್ಲ. ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡ್ಬೇಕು. ನಾವೇ ಪೂಜೆ ಮಾಡೋಣ. ಅಯ್ಯೋ, ನಾವಿಬ್ರು ಪೂಜೆ ಮಾಡಿದ್ರೆ ಏನು ಸಿಗೋದಿಲ್ಲ ಕಣೆ. ಈ ವಿಷಯನ ಪಬ್ಲಿಕ್ ತಿಳಿಸ್ಬೇಕು. ಯಾಕೆ? ನಾವಿಬ್ರು ದುಡ್ಡು ಮಾಡ್ಕೊಳಕ್ಕೆ. ಭಕ್ತೆ, ಅಲ್ಲೊಬ್ಬ ಕುಳ್ಳ ಇದ್ದಾನಲ್ಲ, ಅವನ ತಲೆ ಮೇಲೆ ಮೊಟಕಿ ಹೋಗು. ನಮಸ್ಕಾರ. ನಮ್ಮ ಕ್ಷೇತ್ರದಲ್ಲಿ ಎಂಥ ಅದ್ಭುತವಾದ ಪವಾಡ ನಡೀತಾ ಇದೆ. ಪರಮೇಶ್ವರ್ ತಲೆಯಲ್ಲಿ ಶಿವಲಿಂಗ ಕಾಣಿಸ್ಕೊಂಡಿದೆ. ನಾವೆಲ್ಲ ಎಷ್ಟು ಪುಣ್ಯವಂತರು. ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಇಂಥ ಮಹಾತ್ಮರನ್ನ ನಾವು ದಿನಾ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ನಾವು ಮಠ ಮಾನ್ಯಗಳಿಗೆ ಹಣನ ಬಿಡುಗಡೆ ಮಾಡಿದ್ವಿ. ಪರಮನ ಹೆಸರಿನಲ್ಲಿ ಒಂದು ಮಠ ಕಟ್ಟೋದಾದ್ರೆ ಅದಕ್ಕೆ ತಗಲೋ ಎಲ್ಲಾ ಖರ್ಚುಗಳನ್ನ ನಾನೇ ಭರಿಸ್ತೀನಿ. ಈ ಸಂದರ್ಭದಲ್ಲಿ ಇನ್ನೊಂದು ಆಶ್ವಾಸನೆ ಕೊಡ್ತೀನಿ. ಏನಪ್ಪಾ ಅಂದ್ರೆ, ಪರಮನ ತಲೆ ಮೇಲೆ ಶಿವಲಿಂಗ ಇರೋವರೆಗೂ ಮಾಸಾಶನವಾಗಿ ಪ್ರತಿ ತಿಂಗಳು 10,000 ರೂಪಾಯಿ ಪರಮನ ಕೊಡ್ತೀವಿ ಅಂತ ನಾನು ಭರವಸೆ ಕೊಡ್ತಾ ಇದ್ದೆ. ಇವ್ರಿಗೆ ಆರೋಗ್ಯ ಕೆಡ್ತಾ ಇದೆ, ಒತ್ತಡ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ. ಪೂಜೆ ಪುನಸ್ಕಾರ ಮೂಢನಂಬಿಕೆ ಇವನ್ನೆಲ್ಲ ಬಿಡಬೇಕು. ಅದ್ ಹೇಗ್ರಿ ಬಿಡಕ್ಕಾಗತ್ತೆ? ಸಂಪಾದನೆ ಆಗ್ತಾ ಇಲ್ವಾ? ಭಕ್ತಾದಿಗಳು ದಿನ ಬರ್ತಾ ಇದಾರೆ, ನೋಡ್ತಾ ಇದಾರೆ, ಫೀಸ್ ಕೊಡ್ತಾ ಇದಾರೆ. ದಿನಕ್ಕೆ 3,000 - 4,000 ರೂಪಾಯಿ ಕಲೆಕ್ಷನ್ ಆಗ್ತಾ ಇದೆ. ನೋಡಿ, ನಿಮ್ಗೆ ಫೀಸೇ ಮುಖ್ಯ ಅನ್ನೋದಾದ್ರೆ ನಾನೇನು ಮಾಡಕ್ಕಾಗಲ್ಲ. ಗಂಡನೇ ಮುಖ್ಯ ಅನ್ನೋದಾದ್ರೆ ಅವ್ರಿಗೆ ಮೊದಲು ಟ್ರೀಟ್ಮೆಂಟ್ ಕೊಡ್ಸಿ. ನಾನು ಟ್ರೀಟ್ಮೆಂಟ್ ಕೊಡಕ್ ಬಂದ್ರೆ ಬೇಡ ಅಂತ ಹೇಳ್ತಾ ಇದ್ದೀರಲ್ರಿ. ಅಲ್ಲ, ಮುಂದಿನ ತಿಂಗಳು ಅದ್ರ ಡೇಟ್ ಫ್ರೀ ಇದೆಯಾ? ಓ ರೀ, ನಿಮ್ದು ಯಾಕೋ ಜಾಸ್ತಿ ಆಯ್ತು ರೀ. ಬರ್ತಿರೋ ಕೋಪಕ್ಕೆ. ಡಾಕ್ಟ್ರೆ, ಬುಲೆಟ್ ಕೈ ಬಂದ್ಬಿಟ್ಟು. ಅಂದ್ರೆ ಇದು ಲಿಂಗ ಅಲ್ವಾ ಬುಲೆಟ್? ಹೌದ್ರಿ, ನಮ್ಮ ಅಮ್ಮ ವಾಕಿಂಗ್ ಹೋಗುವಾಗ ಈ ಬುಲೆಟ್ ನಮ್ಮ ಅಮ್ಮನ ತಲೆ ಮೇಲೆ ಬಂದು ಕುಂತಿತ್ತೆ. ನಮ್ಮ ನಾಗವಲ್ಲಿ ಅವರು ನಮ್ಮ ಅಕ್ಕ ಸೇರಿ ಅದನ್ನ ಲಿಂಗನ್ ಮಾಡಿಟ್ರೆ. ದುಡ್ಡು ಹೊಡಿಯೋಕೋಸ್ಕರ ಮೋಸ ಮಾಡ್ತೀರಾ? ನಿಮ್ಮ ಆಪರೇಷನ್ ಇಲ್ಲದೆ ಬುಲೆಟ್ ಹೊರಗಡೆ ಬಂತಲ್ಲ, ಅದಕ್ಕೆ ಸಂತೋಷ ಪಡ್ರಿ. ಆದ್ರೆ ನನಗ್ ಲಾಸ್ ಆಯ್ತಲ್ಲ. ಲಾಸು ದಿನ 3-4 ಸಾವಿರ ಕಲೆಕ್ಷನ್ ಆಗ್ತಾ ಇತ್ತು. 50,000 ಆದ ತಕ್ಷಣ ನೆಕ್ಲೆಸ್ ಮಾಡ್ಕೊಳ್ಳೋಣ ಅಂತ ಇದ್ದೆ. 20,000 ರೂಪಾಯಿ ಮೇಲೆ ಈಗ 20,000 ಯಾರು ಕೊಡ್ತಾರೆ? ಮೇಡಮ್ ಅವರೇ, ಈಗ ಏನ್ ಮಾಡೋಣ ಅಂತೀರಾ? ರೀ ಏನು ರೀ, ಏನಮ್ಮ? ಮತ್ತೆ ಫೈರಿಂಗ್ ರೇಂಜ್ ಹತ್ರ ಹೋಗಿ ಯಾರ ಹತ್ರ ಆದ್ರೂ ತಲೆಗೆ ಬುಲೆಟ್ ಹೊಡ್ಸ್ಕೊಂಡ್ ಬನ್ನಿ.